ನಮಸ್ಕಾರ ಸ್ನೇಹಿತರೆ, IPO ಕನ್ನಡ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಭಾರತದ IPO ಮಾರುಕಟ್ಟೆಯಲ್ಲಿ 2026ರ ಅತ್ಯಂತ ದೊಡ್ಡ ಮತ್ತು ಬಹುನಿರೀಕ್ಷಿತ IPOಗಳಲ್ಲಿ ಒಂದಾದ SBI ಫಂಡ್ಸ್ ಮ್ಯಾನೇಜ್ಮೆಂಟ್ IPO ಇದೀಗ ಹೂಡಿಕೆದಾರರ ಸಂಪೂರ್ಣ ಗಮನ ಸೆಳೆದಿದೆ. ನೀವು ಕೇಳುತ್ತಿರುವುದು ನಿಜ. ದೇಶದ ಅತಿದೊಡ್ಡ ಬ್ಯಾಂಕ್ ಬೆಂಬಲಿತ ಮ್ಯೂಚುವಲ್ ಫಂಡ್ ಸಂಸ್ಥೆ ಮಾರುಕಟ್ಟೆಗೆ ಲಗ್ಗೆ ಇಡುತ್ತಿದೆ. ಈ IPO ಒಟ್ಟು ಇಶ್ಯೂ ಸೈಜ್ ಬರೋಬ್ಬರಿ 11,692 ಕೋಟಿಗೂ ಅಧಿಕ. ಹಾಗಾದರೆ ಈ IPOಗೆ ನಾವು ಅಪ್ಲೈ ಮಾಡಿ ಲಿಸ್ಟಿಂಗ್ ಏನು ಪಡೆಯಬೇಕಾ ಅಥವಾ ದೀರ್ಘಾವಧಿಗೆ ಹೂಡಿಕೆ ಮಾಡಬೇಕಾ? ಈ ವಿಡಿಯೋದಲ್ಲಿ ನಾವು ಕಂಪನಿಯ ಹಿನ್ನೆಲೆ, IPO ಡೀಟೇಲ್ಸ್, ಫೈನಾನ್ಷಿಯಲ್, ಪೈಪೋಟಿ ನಡೆಸುವ ಇತರ ಕಂಪನಿಗಳ ಹೋಲಿಕೆ, ಪ್ಲಸ್ ಪಾಯಿಂಟ್ಸ್ ಹಾಗೂ ರಿಸ್ಕ್ ಫ್ಯಾಕ್ಟರ್ಸ್ ಮತ್ತು ಕೊನೆಯಲ್ಲಿ ಹೂಡಿಕೆ ಮಾಡಬೇಕೋ ಬೇಡವಾ ಎಂಬ ನನ್ನ ಒಂದು ಮುಕ್ತ ವೈಯಕ್ತಿಕ ಅಭಿಪ್ರಾಯವನ್ನು ಕಂಪ್ಲೀಟಾಗಿ ವಿಶ್ಲೇಷಣೆ ಮಾಡಲಿದೆ. ಸ್ವಲ್ಪವೂ ಮಿಸ್ ಮಾಡದೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೊದಲಿಗೆ ನಾವು ಈ ಕಂಪನಿಯ ಇತಿಹಾಸವನ್ನು ನೋಡೋಣ. SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಲಿಮಿಟೆಡನ್ನು 1992ರಲ್ಲಿ ಸ್ಥಾಪಿಸಲಾಯಿತು. ಅಂದರೆ ಕಳೆದ ಸುಮಾರು 34 ವರ್ಷಗಳಿಂದ ಈ ಕಂಪನಿಯು ಭಾರತದ ಮ್ಯೂಚುವಲ್ ಫಂಡ್ ಹಾಗೂ ಅಸೆಟ್ ಮ್ಯಾನೇಜ್ಮೆಂಟ್ ಕ್ಷೇತ್ರದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿದೆ. ಇದರ ಅತಿ ದೊಡ್ಡ ಪ್ಲಸ್ ಪಾಯಿಂಟ್ ಎಂದರೆ ಇದರ ಪ್ರಮೋಟರ್ಸ್. ಈ ಕಂಪನಿಯ ಹಿಂದೆ ದೇಶದ 2 ದೈತ್ಯ ಶಕ್ತಿಗಳಿವೆ. ಒಂದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಭಾರತದ ಅತ್ಯಂತ ದೊಡ್ಡ ಸಾರ್ವಜನಿಕ ವಲಯದ ಬ್ಯಾಂಕ್. 2 ಅಮುಂಡಿ ಅಸೆಟ್ ಮ್ಯಾನೇಜ್ಮೆಂಟ್, ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಪ್ರಸಿದ್ಧ ಹಾಗೂ ಯುರೋಪ್ನ ನಂಬರ್ 1 ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿ. ಸ್ನೇಹಿತರೆ, ಯೋಚನೆ ಮಾಡಿ, ಒಂದು ಕಡೆ ಭಾರತದ ಮೂಲೆ ಮೂಲೆಯಲ್ಲೂ ನೆಟ್ವರ್ಕ್ ಹೊಂದಿರುವ SBI, ಇನ್ನೊಂದು ಕಡೆ ಗ್ಲೋಬಲ್ ಲೆವೆಲ್ ಎಕ್ಸ್ಪರ್ಟ್ಸ್ ಹೊಂದಿರುವ ಅಮುಂಡಿ. ಈ ಇಬ್ಬರ ಜಂಟಿ ಪಾಲುದಾರಿಕೆಯಿಂದ SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಸಂಸ್ಥೆಗೆ ದೇಶೀಯವಾಗಿ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬಿಸ್ನೆಸ್ ಸ್ಟ್ರಾಟಜಿ ಮತ್ತು ಪರಿಣಿತಿ ಸಿಕ್ಕಿದೆ. ಬಹಳಷ್ಟು ಜನರಿಗೆ ಕೇವಲ SBI ಮ್ಯೂಚುವಲ್ ಫಂಡ್ ಮಾತ್ರ ಗೊತ್ತು. ಆದರೆ ಈ ಕಂಪನಿ ಕೇವಲ ಸಾಮಾನ್ಯ ಜನರಿಗೆ ಮ್ಯೂಚುವಲ್ ಫಂಡ್ ಮಾತ್ರ ಒದಗಿಸುವುದಲ್ಲದೆ ಇದರ ಬಿಸ್ನೆಸ್ ಮಾಡೆಲ್ ತುಂಬ ದೊಡ್ಡದಿದೆ. ಇವರು ನೀಡುವ ಪ್ರಮುಖ ಹೂಡಿಕೆ ಸೇವೆಗಳು ಇಲ್ಲಿವೆ. 1. ಮ್ಯೂಚುವಲ್ ಫಂಡ್ಸ್ ಸಾಮಾನ್ಯ ರಿಟೇಲ್ ಹೂಡಿಕೆದಾರರಿಗೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಹಾಗೂ ಸ್ಮಾಲ್ ಕ್ಯಾಪ್ ಫಂಡ್ಗಳನ್ನು ಒದಗಿಸುತ್ತದೆ. ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಸರ್ವಿಸಸ್ ಹೈ ನೆಟ್ವರ್ತ್ ಹೂಡಿಕೆದಾರರಿಗೆ ಅಂದರೆ HNI ಹೂಡಿಕೆದಾರರಿಗೆ ವಿಶೇಷ ಪೋರ್ಟ್ಫೋಲಿಯೋ ನಿರ್ವಹಣೆ ನೀಡುತ್ತಿದೆ. ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಫಂಡ್ಸ್ ದೊಡ್ಡ ಮಟ್ಟದ ಸಾಂಸ್ಥಿಕ ಹೂಡಿಕೆದಾರರಿಗೆ ಸೂಕ್ತವಾದ ಫಂಡ್ಗಳನ್ನು ಒದಗಿಸುತ್ತದೆ. ಇನ್ವೆಸ್ಟ್ಮೆಂಟ್ ಅಡ್ವೈಸರಿ ಸರ್ವಿಸಸ್ ದೊಡ್ಡ ಸಂಸ್ಥೆಗಳಿಗೆ ಹೂಡಿಕೆ ಸಲಹೆಗಳನ್ನು ನೀಡುವುದು ಈ ಒಂದು ಕಂಪನಿ ಮಾಡುತ್ತಿದೆ. ಅಪ್ಶೋರ್ ಇನ್ವೆಸ್ಟ್ಮೆಂಟ್ಸ್ ಫಂಡ್ ವಿದೇಶಿ ಹೂಡಿಕೆದಾರರು ಭಾರತೀಯ ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ನೆರವಾಗುವುದು. ಸರಳವಾಗಿ ಹೇಳಬೇಕೆಂದರೆ ಒಬ್ಬ ಸಣ್ಣ ಹಳ್ಳಿಯ ರಿಟೇಲ್ ಹೂಡಿಕೆದಾರರ $500 SIPಯಿಂದ ಹಿಡಿದು ಕೋಟ್ಯಾಂತರ ರೂಪಾಯಿ ಹೂಡಿಕೆ ಮಾಡುವ ಜಾಗತಿಕ ಸಂಸ್ಥೆಗಳವರೆಗೂ ಎಲ್ಲರಿಗೂ ಬೇಕಾದ ಇನ್ವೆಸ್ಟ್ಮೆಂಟ್ ಸೊಲ್ಯೂಷನ್ ಈ ಕಂಪನಿ ನೀಡುತ್ತಿದೆ. ಈ IPOನ ಸಂಪೂರ್ಣ ವಿವರಗಳನ್ನು ನೋಡೋಣ. IPO ಓಪನ್ ಆಗುವುದು ಜುಲೈ 14, 2026. IPO ಕ್ಲೋಸ್ ಆಗುವುದು ಜುಲೈ 16, 2026. ಪ್ರೈಸ್ ಬ್ಯಾಂಡು $545ರಿಂದ $574 ಪ್ರತಿ ಶೇರಿಗೆ. ಲಾಟ್ ಸೈಜು 26 ಷೇರುಗಳು. ಕನಿಷ್ಠ ಹೂಡಿಕೆ ಮೊತ್ತ ಒಂದು ಲಾಟ್ಗೆ $14,924. ಒಟ್ಟು ಇಶ್ಯೂ ಸೈಜ್ 11,692.91 ಕೋಟಿ. ಈ ಒಂದು ಇಶ್ಯೂ ಸೈಜ್ ಸಂಪೂರ್ಣ ಆಫರ್ ಫಾರ್ ಸೇಲ್ ಆಗಿದೆ. ಅಲಾಟ್ಮೆಂಟ್ ಆಗುವ ದಿನಾಂಕ ಜುಲೈ 17, 2026. ಲಿಸ್ಟಿಂಗ್ ಆಗುವ ದಿನಾಂಕ ಜುಲೈ 21, 2026. ಇಲ್ಲಿ ನೀವು ಗಮನಿಸಬೇಕಾದ ಒಂದು ಮುಖ್ಯವಾದ ಅಂಶವೇನೆಂದರೆ ಈ IPO ಸಂಪೂರ್ಣವಾಗಿ ಆಫರ್ ಫಾರ್ ಸೇಲ್ ಆಗಿದೆ. ಅಂದರೆ ಈ IPO ಮೂಲಕ ಸಂಗ್ರಹವಾಗುವ ಹಣ 11,692 ಕೋಟಿ ಹಣ ಕಂಪನಿಯ ಖಾತೆಗೆ ಹೋಗೋದಿಲ್ಲ ಮತ್ತು ಕಂಪನಿಯ ಬೆಳವಣಿಗೆಗೆ ಬಳಕೆಯಾಗುವುದಿಲ್ಲ. ಆದರೆ ಒಂದು ಗುಡ್ ನ್ಯೂಸ್ ಏನೆಂದರೆ ಇದರಲ್ಲಿ ಶೇರ್ ಹೋಲ್ಡರ್ ಕೋಟಾ ಕೂಡ ಇರಲಿದೆ. ನೀವು ಈಗಾಗಲೇ SBIನ ಷೇರುದಾರರಾಗಿದ್ದರೆ ನಿಮಗೆ ಅಲಾಟ್ಮೆಂಟ್ ಸಿಗುವ ಸಾಧ್ಯತೆ ಕೊಂಚ ಜಾಸ್ತಿ ಇರುತ್ತದೆ. ಈಗ ಎಲ್ಲರ ಕುತೂಹಲ ಕೆರಳಿಸಿರುವ GMP ಅಥವಾ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಬಗ್ಗೆ ಮಾತನಾಡೋಣ. ಪ್ರಸ್ತುತ ಮಾರುಕಟ್ಟೆ ವರದಿಗಳ ಪ್ರಕಾರ ಇದರ GMP ಸುಮಾರು 67ರ ಆಸ್ಪಾಸಿನಲ್ಲಿದೆ. ಇದರ ಅರ್ಥ ಕಟಾಪ್ ಬೆಲೆಗೆ $574ಗೆ ಹೋಲಿಸಿದರೆ ಮಾರುಕಟ್ಟೆಯಲ್ಲಿ ಇದರ ಲಿಸ್ಟಿಂಗ್ ಗೇನ್ ಸುಮಾರು 641ಕ್ಕೆ ಆಗಬಹುದೆಂದು ಅಂದಾಜಿಸಲಾಗುತ್ತಿದೆ. ಅಂದರೆ ಅಂದಾಜು 11%ಯಿಂದ 12% ಲಿಸ್ಟಿಂಗ್ ಗೇನ್ ಸಿಗುವ ಮುನ್ಸೂಚನೆ ಇದೆ. ಪ್ರಮುಖ ಎಚ್ಚರಿಕೆ ಏನಪ್ಪ ಅಂದರೆ GMP ಎನ್ನುವುದು ಅನಧಿಕೃತ ಮಾರುಕಟ್ಟೆಯ ಆಧಾರದ ಮೇಲೆ ಇರುತ್ತದೆ. ಇದು SEBI ಮಾನ್ಯತೆ ಪಡೆದ ಸೂಚಕವಲ್ಲ. ಕೇವಲ GMP ನೋಡಿ ಮಾತ್ರ ಯಾವುದೇ IPOಗೆ ಅಪ್ಲೈ ಮಾಡುವುದು ತಪ್ಪು ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ. ಇನ್ನು ಯಾರಿಗೆ ಎಷ್ಟು ಮೀಸಲಾತಿ ಇದೆ ಎಂದು ನೋಡುವುದಾದರೆ QIB ಅವರಿಗೆ ಅಂದರೆ ಸಾಂಸ್ಥಿಕ ಹೂಡಿಕೆದಾರರಿಗೆ 50% ಇದೆ. ರಿಟೇಲರ್ಸ್ ಹೂಡಿಕೆದಾರರು ಅಂದರೆ ಚಿಲ್ಲರೆ ಹೂಡಿಕೆದಾರರಿಗೆ 35% ಇದೆ. HNI ಹೂಡಿಕೆದಾರರು ಅಂದರೆ ದೊಡ್ಡ ಹೂಡಿಕೆದಾರರಿಗೆ ಸುಮಾರು
15% ರಿಸರ್ವ್ ಇದೆ. ರಿಟೇಲ್ ಹೂಡಿಕೆದಾರರಿಗೆ 35% ರಿಸರ್ವ್ ಕೋಟಾ ಇರುವುದು ನಮ್ಮಂಥ ಸಣ್ಣ ಹೂಡಿಕೆದಾರರಿಗೆ ಒಳ್ಳೆಯ ಅವಕಾಶ. ಯಾವುದೇ ಕಂಪನಿಯ ಭವಿಷ್ಯ ಅದರ ಫೈನಾನ್ಷಿಯಲ್ ಮೇಲಿರುತ್ತದೆ. ಬನ್ನಿ ಈ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಎಂಬುದು ನೋಡೋಣ. ಇದರ ಒಂದು ಒಟ್ಟು ಆದಾಯ ನೋಡುವುದಾದರೆ 2024ರಲ್ಲಿ 3,426 ಕೋಟಿ, 2025ರಲ್ಲಿ 4,236 ಕೋಟಿ, 2026ರಲ್ಲಿ 4,976 ಕೋಟಿ ಆದಾಯದಲ್ಲಿ ವರ್ಷದಿಂದ ವರ್ಷಕ್ಕೆ ಅತ್ಯುತ್ತಮ ಮತ್ತು ಸ್ಥಿರವಾದ ಬೆಳವಣಿಗೆ ಕಂಡುಬರುತ್ತಿದೆ. ಇದರ ಒಂದು ನಿವ್ವಳ ಲಾಭ ನೋಡೋಣ. 2024ರಲ್ಲಿ 2,072 ಕೋಟಿ, 2025ರಲ್ಲಿ 2,540 ಕೋಟಿ, 2026ರಲ್ಲಿ 3,067 ಕೋಟಿ. ಕಂಪನಿಯ ಲಾಭ ಕೂಡ 3,000 ಕೋಟಿಯ ಗಡಿ ದಾಟಿ ಮುನ್ನುಗ್ಗುತ್ತಿರುವುದು ಪಾಸಿಟಿವ್ ಸಂಕೇತವಾಗಿದೆ. ಇದರ ಒಂದು ಕೀ ಪರ್ಫಾರ್ಮೆನ್ಸ್ ಇಂಡಿಕೇಟರ್ಸ್: ಎಬಿಟಾ 2024ರ 2,718 ಕೋಟಿಯಿಂದ 2026ರಲ್ಲಿ 4,058 ಕೋಟಿಗೆ ಏರಿಕೆಯಾಗಿದೆ. ಇದರ ಒಂದು ROE ಬರೋಬ್ಬರಿ ಸುಮಾರು 43% ಇದೆ. EPS ಅಂದರೆ ಅರ್ನಿಂಗ್ ಪರ್ ಶೇರ್ 15 ರೂಪಾಯಿ ಇದೆ. ಅಂದರೆ ಒಂದು ಶೇರ್ ಮೇಲೆ ಈ ಒಂದು ಕಂಪನಿ 15 ರೂಪಾಯಿ ಅರ್ನ್ ಮಾಡಿಕೊಡುತ್ತಿದೆ. ಸ್ನೇಹಿತರೆ, 43%ಗಿಂತ ಹೆಚ್ಚಿನ ROE ಎಂದರೆ ಕಂಪನಿಯು ಷೇರುದಾರರ ಪ್ರತಿಯೊಂದು ರೂಪಾಯಿಯನ್ನು ಪರಿಣಾಮಕಾರಿಯಾಗಿ ಬಳಸಿ ಭರ್ಜರಿ ಲಾಭ ತರುತ್ತಿದೆ ಎಂದರ್ಥ. ಈಗಾಗಲೇ ಷೇರು ಮಾರುಕಟ್ಟೆಯಲ್ಲಿ ಲಿಸ್ಟ್ ಆಗಿರುವ ಇವರ ಕಾಂಪಿಟೇಟರ್ಸ್ ಯಾರೆಂದರೆ HDFC AMC, ICICI ಪ್ರುಡೆನ್ಷಿಯಲ್ AMC, ನಿಪ್ಪನ್ ಲೈಫ್ ಇಂಡಿಯಾ AMC, ಆದಿತ್ಯ ಬಿರ್ಲಾ ಸನ್ ಲೈಫ್ AMC ಮತ್ತು UTI AMC. ಇವೆಲ್ಲವೂ ಪ್ರಬಲ ಕಂಪನಿಗಳೇ ಆದರೂ SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಇವೆಲ್ಲಕ್ಕೂ ಕಠಿಣ ಪೈಪೋಟಿ ನೀಡುವ ಶಕ್ತಿ ಹೊಂದಿದೆ. ಇನ್ನು ಇದರ PE ವ್ಯಾಲ್ಯೂಯೇಷನ್ ಸಂಪೂರ್ಣ ವಿವರಗಳು RHP ನಂತರ ಮತ್ತಷ್ಟು ಸ್ಪಷ್ಟವಾಗಲಿವೆ. ಕಂಪನಿಯ ಸ್ಟ್ರೆಂತ್ ಹಾಗೂ ರಿಸ್ಕ್ ಫ್ಯಾಕ್ಟರ್ಸನ್ನು ನೋಡೋಣ. ಮೊದಲನೇದಾಗಿ ಸ್ಟ್ರೆಂತ್ಗಳನ್ನು ನೋಡೋಣ. ಒಂದನೇದು SBI ಬ್ರ್ಯಾಂಡ್ ವ್ಯಾಲ್ಯೂ. ಭಾರತೀಯರಲ್ಲಿ SBI ಮೇಲಿನ ನಂಬಿಕೆಯೇ ಈ ಕಂಪನಿಯ ಅತಿ ದೊಡ್ಡ ಇಂಜಿನ್. ಎರಡನೇದು ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್. ದೇಶದ ಮೂಲೆ ಮೂಲೆಯಲ್ಲಿರುವ SBI ಬ್ಯಾಂಕ್ ಬ್ರ್ಯಾಂಚ್ಗಳ ಮೂಲಕ ಇವರ ಮ್ಯೂಚುವಲ್ ಫಂಡ್ಗಳನ್ನು ಸುಲಭವಾಗಿ ಮಾರಾಟ ಮಾಡಬಹುದು. ಮೂರನೇದು ಮಾರ್ಕೆಟ್ ಲೀಡರ್. ಮ್ಯೂಚುವಲ್ ಫಂಡ್ AUM ವಿಷಯದಲ್ಲಿ ಮುಂಚೂಣಿಯಲ್ಲಿದೆ. ಈಗ ಇದರ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ತಿಳ್ಕೊಳ್ಳೋಣ. ಒಂದನೇದು ಮಾರುಕಟ್ಟೆಯ ಏರಿಳಿತ. ಷೇರು ಮಾರುಕಟ್ಟೆ ಕ್ರ್ಯಾಶ್ ಆದರೆ ಇವರ ಅಸೆಟ್ಸ್ ಅಂಡರ್ ಮ್ಯಾನೇಜ್ಮೆಂಟ್ ಮೌಲ್ಯ ಕಡಿಮೆಯಾಗಿ ಕಂಪನಿಯ ಆದಾಯದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಎರಡನೇದು ಫಂಡ್ ಪರ್ಫಾರ್ಮೆನ್ಸ್. ಇವರ ಮ್ಯೂಚುವಲ್ ಫಂಡ್ ಸ್ಕೀಮ್ಗಳು ಒಂದು ವೇಳೆ ಕೆಟ್ಟ ಪ್ರದರ್ಶನ ನೀಡಿದರೆ ಜನರು ಹಣವನ್ನು ಹಿಂಪಡೆಯಲು ಶುರು ಮಾಡಬಹುದು. ಕೊನೆಯದಾಗಿ ಈ IPOಗೆ ಅಪ್ಲೈ ಮಾಡಬೇಕಾ? ನನ್ನ ಒಂದು ವೈಯಕ್ತಿಕ ವಿಶ್ಲೇಷಣೆ ಪ್ರಕಾರ SBI ಫಂಡ್ಸ್ ಮ್ಯಾನೇಜ್ಮೆಂಟ್ ಎನ್ನುವುದು ದೀರ್ಘಾವಧಿಗೆ ಹೂಡಿಕೆ ಮಾಡಲು ಒಂದು ಅತ್ಯುತ್ತಮ ಕ್ವಾಲಿಟಿ ಹೊಂದಿರುವ ಕಂಪನಿಯಾಗಿದೆ. ಬಲವಾದ ಫೈನಾನ್ಷಿಯಲ್, 43% ROE ಮತ್ತು SBIನಂಥ ದೈತ್ಯ ಬ್ರ್ಯಾಂಡ್ ಬ್ಯಾಂಕಿಂಗ್ ಇರುವುದರಿಂದ ಇದು ಸುರಕ್ಷಿತ ಹೂಡಿಕೆಯಾಗಿ ಕಾಣಿಸುತ್ತಿದೆ. ಆದರೆ ಇದು ಸಂಪೂರ್ಣ OFS ಇಶ್ಯೂ ಆಗಿರುವುದರಿಂದ ಮತ್ತು ಸದ್ಯದ ಮಾರುಕಟ್ಟೆಯ ಪರಿಸ್ಥಿತಿಯನ್ನು ನೋಡಿಕೊಂಡು ಅಂತಿಮ ದಿನದವರೆಗೆ ಕಾಯ್ದು ಸಬ್ಸ್ಕ್ರಿಪ್ಷನ್ ಸ್ಟೇಟಸ್ ಚೆಕ್ ಮಾಡಿ ಅಪ್ಲೈ ಮಾಡುವುದು ಜಾಣತನ. ನೀವು ಲಿಸ್ಟಿಂಗ್ ಹಾಗೂ ದೀರ್ಘಾವಧಿ ಎರಡೂ ದೃಷ್ಟಿಯಿಂದಲೂ ಈ IPOವನ್ನು ಪರಿಗಣಿಸಬಹುದು. ಆದರೆ ಯಾವುದೇ ಹೂಡಿಕೆ ಮಾಡುವ ಮುನ್ನ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಬಳಿ ಸಲಹೆ ಪಡೆಯಿರಿ. ಈ ಒಂದು ಮಾಹಿತಿ ಕೇವಲ ಎಜುಕೇಷನ್ ಪರ್ಪಸ್ಗಾಗಿ ಇರುತ್ತದೆ. ಇದು ಯಾವುದೇ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ ಅಲ್ಲ. ನೀವು ಒಂದು ಯಾವುದೇ ಹೂಡಿಕೆ ಮಾಡುವುದಿದ್ದರೆ ನಿಮ್ಮದೇ ಆದ ಎನಲೈಸ್ ರಿಸರ್ಚ್ ಮಾಡಿ ಹಾಗೂ ನಿಮ್ಮ ಒಂದು ಹಣಕಾಸು ಸಲಹೆಗಾರ ಸಲಹೆ ಪಡೆದುಕೊಂಡು ಹೂಡಿಕೆ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಇನ್ವೆಸ್ಟರ್ಸ್ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ IPOಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.